ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಸ್ನೇಹಿತರೆ, ಈಗ ಕರ್ನಾಟಕ ಸರ್ಕಾರವು ಟೋಟಲಾಗಿ 72,000 ಎಷ್ಟಪ್ಪ ಅಂತಂದರೆ 186 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಅನುಮೋದನೆ ಸಿಕ್ಕಿದೆ ಆರ್ಥಿಕ ಇಲಾಖೆಯಿಂದ. ಹಾಗಾಗಿ ಇದೊಂದು ಬಂಪರ್ ಏನಪ್ಪ ಅಂತಂದರೆ ಆಫರ್ ರೀತಿ. ಈ ಒಂದು ಹುದ್ದೆಗಳ ಒಂದು ನೋಟಿಫಿಕೇಷನ್ ಯಾವಾಗ ಬರ್ಬೋದು ಮತ್ತು ಯಾವೆಲ್ಲ ಇಲಾಖೆಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ, ಹುದ್ದೆಗಳು ಖಾಲಿ ಇವೆ ಎಂಬುದನ್ನು ನೋಡೋಣ. ಎಲ್ಲರಿಗೂ ಒಂದು ಇದಿರುತ್ತೆ ಕುತೂಹಲ, ಏನಪ್ಪ ಅಂತಂದರೆ ಯಾವ ಒಂದು ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇವೆ ಅಂತೇಳಿ. ಓಕೆನಾ, ಅದನ್ನು ನಾವು ಇವಾಗ ನೋಡೋಣ. ನೋಡ್ಬೋದು ಇಲ್ಲಿ ಸ್ನೇಹಿತರೆ, ನೀವು ಮೊದಲಾಗಿ ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಪ್ರತಿಯೊಂದು ಇಲಾಖೆಯಲ್ಲಿಯೂ ಸಹ ನಿಮಗೇನಪ್ಪ ಅಂತಂದರೆ ಟೋಟಲಾಗಿ ಎಷ್ಟು ಇಲಾಖೆಗಳಿವೆ ಅಂತಂತಂದರೆ 34 ಇಲಾಖೆಗಳಲ್ಲಿ ನಿಮಗೆ ಏನಪ್ಪ ಅಂತಂದರೆ ಹುದ್ದೆಗಳು ಖಾಲಿ ಇರುವಂಥದ್ದು. ಇದರಲ್ಲಿ ಗ್ರೂಪ್ ಎ, ಬಿ, ಸಿ, ಡಿ ಎಲ್ಲ ರೀತಿ ಹುದ್ದೆಗಳು ಇಲ್ಲಿ ಬರ್ತವೆ. ಇದರಲ್ಲಿ ಗ್ರೂಪ್ ಎ, ಬಿ, ಸಿ, ಡಿ ಅಂತಂದರೆ ಇದರಲ್ಲಿ SDA, FDA ಪ್ರತಿಯೊಂದು ಹುದ್ದೆಯೂ ಸಹ ಸೇರಿರ್ತವೆ ಸ್ನೇಹಿತರೆ. ಎಲ್ಲ ಹುದ್ದೆಗಳ ಒಂದು ನೋಟಿಫಿಕೇಷನ್ನು ನಿಮಗೆ ಆಲ್ರೆಡಿ ಜೂನಿಂದನೇ ಸ್ಟಾರ್ಟ್ ಆಗಿದೆ. PSC ನೋಟಿಫಿಕೇಷನ್ ಆಯಿತು, ಎಲ್ಲ ಆಯಿತು. ಇವತ್ತು ನಾಳೆದಲ್ಲಿ ಮತ್ತೆ ನೋಟಿಫಿಕೇಷನ್ ಆಗುತ್ತವೆ. SDA, FDAದು ಕಂಟಿನ್ಯೂ ಇವಾಗ ನಿಮಗೆ ಪ್ರತಿಯೊಂದು ಸಹ ಏನಪ್ಪ ಅಂತಂತಂದರೆ ನೋಟಿಫಿಕೇಷನ್ನು ಸ್ಟಾರ್ಟ್ ಆಗಿವೆ, ಕಂಟಿನ್ಯೂ ಆಗ್ತಾನೆ ಇರ್ತವೆ ಇವಾಗ ನೋಟಿಫಿಕೇಷನ್ಗಳು. ಹಾಗಾಗಿ ಇದೊಂದು ಸಹ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾವಾಗ ನೋಟಿಫಿಕೇಷನ್ ಅಂತಲ್ಲ, ನೋಟಿಫಿಕೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆಯ್ತು, ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗಿ ಅದೇ ರೀತಿಯಾಗಿ ನೋಟಿಫಿಕೇಷನ್ ಆಗ್ತಾನೆ ಇರ್ತವೆ, ಎಕ್ಸಾಮ್ ಸಹ ಆಗ್ತಾನೆ ಇರ್ತವೆ. ಹಾಗಾಗಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರು ಅವ್ರಿಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದರ ಒಂದು PDF ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ, ಜಾಯ್ನ್ ಆಗಿ ಇದನ್ನು ನೋಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.